ಎರಡೂ ಕೈಯಲ್ಲಿ ಬಡ್ವೈಸರ್ ಬಿಯರ್ ಹಿಡ್ಕೊಂಡು ಮೈ ಮೇಲೆ ದೇವ್ರು ಬರ್ಸ್ಕೊಂಡು ಸಿಗರೇಟ್ ಸೇದ್ಕೊಂಡು ಬಾಯಿ ತುಂಬಾ ಹೊಗೆ ಬಿಡ್ಕೊಂಡು ನಡು ಬೀದಿಲ್ಲ ಆಟ ಕೊಡ್ತಾ ಇತ್ತಲ್ಲ, ಇದ್ರ ಹೆಸರು ಬಿಕ್ಕಿದೇವ ಅಂತ. ಇದಕ್ಕೆ ಇಬ್ರು ಹೆಂಡ್ತಿರಂತೆ. ದೊಡ್ಡವ್ರ ಬಗ್ಗೆ ಕಂಪ್ಲೇಂಟ್ ಏನು ಇಲ್ಲ, ಚಿಕ್ಕದ್ ಮಾತ್ರ ದೊಡ್ಡ ಗೋಲ್ಮಾಲ್ ಮಾಡ್ಕೊಂಡು ಎಸ್ಕೆ. ಈ ಹಾವರಾಣಿ ಆಟ ಆಡಿರೋ ಹೆಣ್ಣುಮಗಳ ಹೆಸರು ಶಿವರಾಣಿ ಅಂತ. ನಾನು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು, ಇವಾಗ ಮೆಡಿಕಲ್ ಲೀವಲ್ಲಿ ಇದ್ದೀನಿ, ಮನೆಯಿಂದನೇ ಡ್ಯೂಟಿ ಮಾಡ್ತಿದ್ದೀನಿ ಅಂತ ಊರಿಗೆಲ್ಲ ನಂಬಿಸ್ಬಿಟ್ಟು ಗೌರ್ಮೆಂಟಿಂದ ಬಡವರಿಗೆ ಸೈಟ್ ಕೊಡ್ತಾವ್ರೆ, ಇದ್ರ ಜವಾಬ್ದಾರಿನ BBMP ಅವ್ರಿಗೆ ಕೊಟ್ಬಿಟ್ರೆ ದುಡ್ಡು ಇಸ್ಕೊಂಡು ಜನರಿಗೆ ಮೋಸ ಮಾಡ್ಬಿಡ್ತಾರೆ ಅಂತ ಆ ಜವಾಬ್ದಾರಿನ ಪೊಲೀಸರಿಗೆ ಕೊಟ್ಬಿಟ್ಟವ್ರೆ ಅಂತ ಕತೆ ಕಟ್ಟಿದ್ರು ನಂಬ್ಕೊಂಡೋಗಿ ದುಡ್ಡು ಕೊಡ್ತಾವಲ್ಲ, ಈ ಜನಕ್ಕೆ ಏನು ಹೇಳೋದು? ಸೈಟಿಗೆ 16 ಲಕ್ಷ ಅಂತೆ. ಅದರಲ್ಲೂ ಟ್ವಿಸ್ಟ್ ಏನು ಗೊತ್ತಾ? ಸೈಟು ಫ್ರೀ ಅಂತೆ, ಅದ್ರಲ್ಲಿ ಮನೆ ಕಟ್ಟಿಸ್ಕೊಡೋದಕ್ಕೆ ಈ ಅಮೌಂಟ್ ಅಂತೆ. ಈ ದುಡ್ಡಿಗೆ ಗ್ಯಾರಂಟಿ ಬೇಕಾ? ತಗೊಳ್ಳಿ ಚೆಕ್. ಆ ಚೆಕ್ಕಿಗೆ ಬಾಣಸವಾಡಿ ಇನ್ಸ್ಪೆಕ್ಟ್ರು ಅಂತ ಒಂದು ಸೀಲ್ ಗುದ್ದಿ ಸೈನ್ ಮಾಡಿ ಕೊಟ್ರೆ ಮುಗಿದೋಯ್ತು. ಇನ್ನೇನ್ ಬೇಕು ಜನಕ್ಕೆ ಗ್ಯಾರಂಟಿ? ಆಸೆಗೆ ಬಿದ್ದ ಅಮಾಯಕ ಜನ ಒಂದೇ ಫ್ಯಾಮಿಲಿನಲ್ಲಿ 4 ಸೈಟ್ ಖರ್ಚಿಗೆ ಕೊಟ್ಬಿಟ್ಟವ್ರೆ. ಇದಕ್ಕೊಂದು ವಾಟ್ಸಪ್ ಗ್ರೂಪ್, ತಗೊಳ್ಳಿ ನಿಮ್ಗೆಲ್ಲ ಸೈಟ್ ಅಲರ್ಟ್ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಒಂದೊಂದು ಬ್ಯಾಚ್ ಕೊಟ್ಟು ಅದರಲ್ಲೇ ನಿಮ್ ಸೈಟ್ ನಂಬರ್ ಐತೆ ನೋಡ್ಕೊಂಬಿಡಿ ಅಂತ PP ಊದಿ ಸೈಟ್ ತೋರಿಸಿ ಬನ್ನಿ ಅಂತ ಮೈಸೂರು ರೋಡಲ್ಲಿ ಯಾವುದೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಇವೇ ನೋಡಿ ನಿಮ್ ಸೈಟು ಅಂತ ಹೇಳ್ಬಿಟ್ಟು ಪುಂಗಿ ಓದಿದ್ರೆ ಈ ಜನಗಳಿಗೆ ಫುಲ್ ಹ್ಯಾಪಿ. ಎದ್ರಿಬೋದಿರೋದು ನಮ್ಮ ಜನಕ್ಕೆ. ಯಾರು ಬಂದು ಹರಳೆಣ್ಣೆ ತಿಕ್ತೀನಿ ಅಂದ್ರು ಒಂದು ಎತ್ತಿ ಕೊಡ್ತಾವಲ್ಲ, ಪೊಲೀಸ್ ಸ್ಟೇಷನ್ ಸೈಟ್ ಕೊಡ್ತಾರೆ ಅಂದ್ರೂ ನಂಬ್ತವೆ, ಇನ್ಸ್ಪೆಕ್ಟರ್ ಸೀಲ್ ಹೊಡೆದು ಚೆಕ್ ಕೊಟ್ರು ಇಸ್ಕೋತವೆ, ಇದೇ ನಿಮ್ ಸೈಟ್ ಅಂತ ಬ್ಯಾಡ್ಜ್ ಕೊಟ್ರು ಕಣ್ಣು ಗೊತ್ಕೋತವೆ. ಎಲ್ಲ ಮುಗಿದ್ಮೇಲೆ ಹಿಂಗೆ ಒಂದು ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ಕೋತವೆ. ಈ ಪೂಜಾರಪ್ಪನ ಹತ್ರ ಹೋಗ್ಬಿಟ್ಟು ಏನಪ್ಪ ನೀನ್ ಸಣ್ಣ ಹಾಕಿ ಹಿಂಗೆಲ್ಲ ಮಾಡ್ಬಿಟ್ಟೈತಲ್ಲ ಅಂತ ಕೇಳಿದ್ರೆ, ಏನಿಲ್ಲ ನನ್ನ ಅವಳ ನಡುವೆ ಏನೇನಿಲ್ಲ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟಿದ್ಲು, ಪೊಲೀಸು ಅಂದ್ಕೊಂಡು ಮದುವೆ ಆಗ್ಬಿಟ್ಟೆ, ನಂಗೂ ಬತ್ತಿ ಇಟ್ಟು ದೀಪ ಹಚ್ಬಿಟ್ಟು ಹೋಗ್ಬಿಟ್ಲು ಅಂತ. ಅಲ್ಲ, ಬಾಣಸವಾಡಿ ಇನ್ಸ್ಪೆಕ್ಟರ್ ಹೆಸರಲ್ಲಿ ಇಷ್ಟೆಲ್ಲ ಅಂಡದುಂಡಿ ಮಾಡೈತಲ್ಲ ಈ ಶಿವರಾಣಿ, ನೀವೇನಾದ್ರು ತಲೆ ಕೆಡ್ಸ್ಕೋತೀರಾ ನೋಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ತಲೆಗೆ ಹಾಕೋತಿಲ್ಲ. ಈ ಸ್ಟೇಷನ್ ASI ರಂಗಪ್ಪ ಅಂತ ಐತಂತೆ, ಕಂಪ್ಲೇಂಟ್ ಕೊಡೋದಕ್ಕೆ ಬಂದವ್ರಿಗೆ ತಲೆ ಸೌಟ್ ಕಳ್ಸುತ್ತಂತೆ. ಕೋರ್ಟಿಂದ ಡೈರೆಕ್ಷನ್ ತಗೊಂಡು ಬಂದ ಮೇಲೆ FIR ಮಾಡ್ತಾರಂತೆ. ಇನ್ಸ್ಪೆಕ್ಟರ್ ಹೆಸರಲ್ಲಿ ಸೀಲ್ ಹೊಡ್ಕೊಂಡು ಊರಿಗೆಲ್ಲ ಮೋಸ ಮಾಡ್ಕೊಂಡು ಓಡಾಡಿದ್ರು, ಅವಮ್ಮನ ಹಿಡ್ಕೊಂಡು ಬರೋದಿರ್ಲಿ ಹುಡ್ಕೋ ಪ್ರಯತ್ನನೂ ಮಾಡ್ತಿಲ್ವಂತೆ. ಒಂದ್ಸರಿ ಆ ಶಿವರಾಣಿ ಡೀಟೇಲ್ಸ್ ಗೊತ್ತಿರೋ ಒಬ್ರು ಆಟೋ ಡ್ರೈವರ್ನ ಇವರೇ ಹಿಡ್ಕೊಂಡು ಬಂದು ಕೈ ಕೊಟ್ರೆ ನಡಿಯಪ್ಪ ಮನೆ ತೋರಿಸು ಅಂತ ಹಂಗೆ ಕರ್ಕೊಂಡೋಗಿ ಹಿಂಗೆ ವಾಪಸ್ ಕರ್ಕೊಂಡು ಬಂದು ಮನೆ ಸಿಗ್ಲಿಲ್ಲ ಅಂತ ಐಸ್ ಆಡೋದ್ರಂತೆ ಪೊಲೀಸರು. ಅವಾಗ ಈ ಜನಕ್ಕೆ ಕನ್ಫರ್ಮ್ ಆಗೋಗಿದೆ, ಈ ಬಾಣಸವಾಡಿ ಪೊಲೀಸರಿಗೂ ಆ ಶಿವರಾಣಿಗೂ ಏನೋ ಕನೆಕ್ಷನ್ ಇರಬೇಕು ಅಂತ. ಹಂಗೆಲ್ಲ ಏನು ಇರಲ್ಲ ಕಣ್ರಿ. ಇರಲ್ಲ ಅಂದಮೇಲೆ ಹಿಡ್ಕೊಂಡು ಬರ್ದೇ ಇರ್ತಾರ, ಹಿಡ್ಕೊಂಡು ಬರ್ತಾರೆ ನೋಡಿ.